ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹೊನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಈಗ ಮಧ್ಯಾಹ್ನ ಆಯಿತು. ಹಾಗೆಯೇ ಇವತ್ತಿನ ದಿನ ಫೆಬ್ರವರಿ 23. ನಾವು ಬಾದಾಮಿಗೆ ಹೋಗಿ ಇವತ್ತಿನ ದಿನ ಬೆಳಿಗ್ಗೆ ಮೊದಲೇ ಬಂದಾಯಿತು. ಹಾಗೆ ನಾನು ಮನೆಗೆ ಬಂದು ಬಟ್ಟೆ ಎಲ್ಲ ತೊಳೆದು ಸ್ನಾನ ಎಲ್ಲ ಆಗಿ ಈಗ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಅಡುಗೆನೂ ಕೂಡ ಆಗ್ತಾ ಬಂತೆ, ನಾನು ಸ್ವಲ್ಪ ಉಂಟು ಅಷ್ಟೇ. ಇನ್ನು ಬಾದಾಮಿಯ ಬ್ಲಾಗ್ ಎಲ್ಲ ಎಡಿಟ್ ಮಾಡಲಿಲ್ಲ, ಮಾಡಿ ಅಪ್ಲೋಡ್ ಮಾಡಬೇಕು. ತುಂಬಾ ಕೆಲಸ ಉಂಟು. ಇನ್ನು ಒಂದು 5-6 ದಿನ ಕೂಡ ಮನೆಯಲ್ಲೇ ಇಲ್ಲಾಗಿದೆ ನೋಡಿ. ಮತ್ತು ಸುಸ್ತು ಬೇರೆ ಆಗಿದೆ, ನಿದ್ರೆ ಸರಿಯಾಗಲಿಲ್ಲ, ನಿದ್ರೆ ಮಾಡಬೇಕು. ಹೀಗೆ ಫ್ರೆಂಡ್ಸ್, ಹೋಗುವಾಗ ಖುಷಿ ಇರುತ್ತೆ, ಬಂದ ಮೇಲೆ ಒಂದು 2-3 ದಿನ ರೆಸ್ಟ್ ಮಾಡಿ ಸ್ವಲ್ಪ ಮೈಂಡ್ ಫ್ರೀ ಆಗಿಬಿಟ್ರೆ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಸೊ ಹೋಗುವಾಗಿರುವಂಥ ಜೋಶ್ ಬರುವಾಗಿರೋದಿಲ್ಲಲ್ಲ. ಸೊ ಈಗ ಇನ್ನು ನಮ್ಮ ಮನೇಲೆಲ್ಲ ಬೆಟ್ಟಕ್ಕೆ ಹೋಗಿದ್ದಾರೆ ದರ್ಶನ ಮಾಡಲಿಕ್ಕೆ. ಹಾಗೆ ನಂದು ಮನೆ ಕಡೆ ಎಲ್ಲ ಕೆಲಸ ಆಗ್ತಾ ಇದೆ. ಇನ್ನು ನಾನು ಬೆಳಿಗ್ಗೆನೇ ಬಂದಿದ್ದೆ ಇವತ್ತು ಮೊದಲೇ. ಸಂಜೆ ನಮಗೆ ಕೂಡಲ ಸಂಗಮ ಮತ್ತು ಮಂಗಳೂರು ಡೈರೆಕ್ಟ್ ಬಸ್ ಇರೋದ್ರಿಂದ ಅದಕ್ಕೇ ಬಂದ್ವಿ. 6:30ಗೆ ನಾವು ಅಲ್ಲಿ ಬಸ್ಸನ್ನು ಹತ್ತಿದ್ರು. ಹಾಗೆಯೇ ಇಲ್ಲೊಂದು ಮುಂಜಾನೆ ಒಂದು 4 ಗಂಟೆ ಅಷ್ಟೊತ್ತಿಗೆ ಹೊನ್ನಾವರ ಬಂದ್ವಿ. ಆಮೇಲೆ ಅಲ್ಲಿಂದ ಆಟೋಗೆ ಮನೆಗೆ ಬಂದು ತಲುಪಾಯಿತು. ಹೀಗೆ ಇಷ್ಟಿತ್ತು. ಇನ್ನು ಕೆಲವೊಂದು ದಿನ ನಾನು ಬ್ಲಾಗ್ ಮಾಡಲಿಲ್ಲ. ಒಂದು 2 ದಿನ 3 ದಿನ ಬ್ಲಾಗ್ ಮಾಡಿದೆ ಅಷ್ಟೇ. ಅದಾದಮೇಲೆ ಮತ್ತೆ ಬ್ಲಾಗ್ನ ಮಾಡಲಿಕ್ಕೆ ಆಗಲಿಲ್ಲ. ಬಿಸಿಲಲ್ಲಂದರೆ ತುಂಬ ಸುಸ್ತು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಮತ್ತು ತಲೆನೋವು ಕೂಡ ಬರ್ತಾಯಿತ್ತು. ಸೊ ಹೀಗೆಲ್ಲ ಆಯಿತು. ಇಲ್ಲಿ ಮನೆ ರಾಕಿಯನ್ನು ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ನಾನು ಬರ್ತಿದ್ದಂಗೆ ನನ್ನನ್ನು ವೆಲ್ಕಮ್ ಮಾಡೋದಕ್ಕೆ ಹೋಗಿ ನನ್ನ ಡ್ರೆಸ್ಸನ್ನೆಲ್ಲ ಹರಿದಾಕಿದ್ದಾನೆ ಆಯಿತಾ. ಅವನು ಖುಷಿಗೆ ಪಾರನೇ ಇರಲಿಲ್ಲಾಗಿತ್ತು ಇವತ್ತು ನಾನು ಬೆಳಿಗ್ಗೆ ಮನೆಗೆ ಬಂದ ತಕ್ಷಣ. ಅಲ್ಲ ರಾಕಿಯಣ್ಣ ನನ್ನ ಡ್ರೆಸ್ಸನ್ನೆಲ್ಲ ಹರಿದಾಕ್ಬಿಟ್ಟಾನೆ ಇವತ್ತು ಬೆಳಿಗ್ಗೆ. ಅವನಿಗಾಗಿರೋ ಜೋಶ್ಗೆ ಈಗ ಶೆಕೆ ಅಂತ ಆರಾಮ್ಸೆ ಮಲಗಿದ್ದಾನೆ ನೋಡಿ. ಬದನೆಕಾಯಿಯನ್ನು ಸುಟ್ಟಿ ಇದು ಈರುಳ್ಳಿ ಎಲ್ಲ ಹಾಕಿ ನಾವು ಮಾಡ್ತೀವಿ ಬದನೆಕಾಯಿ ಸುಟ್ಟು ಪಲ್ಯ. ಅದನ್ನು ಮಾಡುವ ಹೇಳಿ ಒಂದು 4-5 ಬದನೆಕಾಯಿನ ನೋಡಿ ಮತ್ತು ಬೆಂಕಿಯಲ್ಲಿ ಹಾಕಿದ್ದೆ. ಕೆಂಡದಲ್ಲಿ ಸುಡಬೇಕು. ಆಮೇಲೆ ಈರುಳ್ಳಿ, ತೆಂಗಿನಕಾಯಿ, ಮೆಣಸು ಇದೆಲ್ಲ ಹಾಕಿ ಕಲಸಿ ಊಟ ಮಾಡುವಾಗ ತಿಂದ್ರಂತೂ ಸೂಪರಾಗಿರ್ತದೆ. ನಿಮಗೆ ಬದನೆಕಾಯಿ ಚಟ್ನಿ ಮತ್ತು ಪಲ್ಯ ಇಷ್ಟ ಆಗ್ತದೆ ಅಂತ ಕಾಮೆಂಟ್ ಮಾಡಿ. ಈ ರೀತಿ ಮಾಡೋದು. ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಹಾಗಲಕಾಯಿನ ತಂದಿದ್ರು. ಇದು ಪೇಟೆಯಿಂದ, ಮನೆಯಲ್ಲೇ ಬೆಳೆದಿರೋದಲ್ಲ. ಹಾಗೆಯೇ ಇದರದ್ದು ಸ್ವಲ್ಪ ಪಲ್ಯ ಮತ್ತು ಸ್ವಲ್ಪ ಮೊಸರು ಹಾಕಿ ಹಸಿ ಮಾಡುವ ಅಂತೇಳಿ ಆಯಿತಾ. ಮೊಸರು ಗೊಜ್ಜು ಅಂತ ಹೇಳ್ತಾರೆ ನೋಡಿ. ಮೊಸರು ಗೊಜ್ಜಿಗೆ ನಮ್ಮ ಕಡೆ ಎಲ್ಲ ಹಸಿ ಅಂತ ಹೇಳ್ತೇವೆ. ಸೊ ಸ್ವಲ್ಪ ಪಲ್ಯ ಮಾಡೋದು, ಆಮೇಲೆ ಇನ್ನೊಂದು ಸ್ವಲ್ಪ ಮೊಸರು ಗೊಜ್ಜನ್ನು ಮಾಡುವ ಹೇಳಿ ಈಗೆಲ್ಲ ಈ ಥರ ಸಣ್ಣಕ್ಕೆ ಕೊಚ್ಕೊಳ್ತಾ ಕೂತಿದ್ದೇನೆ ನೋಡಿ. ಇಂದನೇ ಈ ರೀತಿ ಬಿಡಿಸಿ ಆಮೇಲೆ ಕೊಚ್ಕೊಳ್ಳೋದಕ್ಕೆ ಸುಮಾರು ಸಮಯ ಬಂತು, ಬೇಕಾಗ್ತದೆ. ಹಾಗೆಯೇ ಇದು ಕೆಂಪಗಾಗಿದೆ ನೋಡಿ. ಆ ಬೀಜಗಳನ್ನೆಲ್ಲ ತೆಗೆದು ನಾವು ಸಸಿ ಮಾಡ್ಬೋದು. ನಾನು ಹೋದ ವರ್ಷ ಎಲ್ಲ ಇದೇ ರೀತಿಯೇ ಬೀಜಗಳನ್ನೆಲ್ಲ ತೆಗೆದು ಗಿಡಗಳನ್ನ ಮಾಡಿ ಸುಮಾರಷ್ಟು ಹಾಗಲಕಾಯಿನೆಲ್ಲ ಬೆಳೆದಿದ್ದೆ. ಸೊ ಈ ಸರಿನೂ ಸ್ವಲ್ಪ ಉಂಟು ಬೀಜ, ಅದನ್ನು ಹಾಕಿ ಗಿಡ ಕೂಡ ಮಾಡ್ತೇನೆ. ಆಮೇಲೆ ಈ ರೀತಿ ಎಲ್ಲ ಹಾಗಲಕಾಯಿನೂ ಒಂದೇ ಸರಿಗೆ ಕೊಚ್ಚಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡೆ. ಇದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಅದರದ್ದು ಕಹಿ ಅಂಶ ಆಮೇಲೆ ಏನಾದರೂ ಇದ್ದರೆ ಎಲ್ಲನೂ ಕೂಡ ಹೋಗ್ತದೆ. ಹಾಗಾಗಿ ನಾನು ಯಾವಾಗೂ ಹೀಗೆ ಮಾಡೋದು. ಹಾಗಲಕಾಯಿಂದ ಮಾಡುವಾಗ ಉಪ್ಪಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟು ಆಮೇಲೆ ಚೆನ್ನಾಗಿ ತೊಳೆದು ಅಡುಗೆ ಮಾಡೋದು.
ಕಡೆಗೆ ಒಂದು 10 ನಿಮಿಷ ಆದಮೇಲೆ ಹಾಗಲಕಾಯಿನೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡು ತೊಳ್ಕೊತೀನಿ. ಮತ್ತು ಇದರಲ್ಲಿ ಅರ್ಧವನ್ನು ನಾನು ಸುಕ್ಕಕ್ಕೆ ಅಂತ ತೆಗಿತೀನಿ, ಇನ್ನು ಅರ್ಧನ ಮೊಸರು ಗೊಜ್ಜು ಮಾಡಲಿಕ್ಕೆ ಅಂತ. ಸುಕ್ಕನ ಎಣ್ಣೆಯಲ್ಲೂ ಕೂಡ ಫ್ರೈ ಮಾಡ್ಬೋದು, ಮತ್ತು ನೀರಲ್ಲೂ ಕೂಡ ಫ್ರೈ ಮಾಡ್ಬೋದು. ಹಾಗೆಯೇ ನಾನು ನೀರು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇದು ಸುಕ್ಕ ಮಾಡಲಿಕ್ಕೆ. ಇನ್ನು ಮೊಸರು ಗೊಜ್ಜು ಮಾಡಲಿಕ್ಕೆ ಎಣ್ಣೆಯಲ್ಲಿ ಸ್ವಲ್ಪ ಡೀಪಾಗಿ ಫ್ರೈ ಮಾಡ್ಕೊಳ್ತೀನಿ, ತುಂಬ ಟೇಸ್ಟಾಗಿರುತ್ತೆ. ಸೊ ಹಾಗಲಕಾಯಿ ಪಲ್ಯ ಎಲ್ಲ ತಿನ್ನಬೇಕು, ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು. ಪಲ್ಯ ಅಂತಲ್ಲ, ಹಾಗಲಕಾಯಿನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಮೊಸರು ಗೊಜ್ಜು ಮಾಡಲಿಕ್ಕೆ ನಾನು ಒಲೆಯಲ್ಲಿ 1-2 ಹಸಿಮೆಣಸಿನ್ಕಾಯಿನ ಸುಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ, ಆಮೇಲೆ ಕೊತ್ತಂಬರಿ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಿಕ್ಸರಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರುವಂಥ ಹಾಗಲಕಾಯಿನ ಸೇರಿಸಿ ಚೆನ್ನಾಗಿ, ಈಗ ನೋಡಿ ಈ ರೀತಿ ಮಸಾಲ ಚಟ್ನಿ ಮಾಡ್ಕೊಂಡಿದ್ದೀನಿ ಮೊಸರು ಗೊಜ್ಜಿಗೆ. ಆಮೇಲೆ ಮೊಸರನ್ನ ಹಾಕಿ ಈ ರೀತಿ ಹಾಗಲಕಾಯಿನ ಫ್ರೈ ಮಾಡಿ ಸೇರಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಸೊ ಸೆಕೆಗಾಲದಲ್ಲೆಲ್ಲ ಈ ರೀತಿ ಮಾಡಿಕೊಂಡ್ರೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ರುಚಿಯಾಗಿರ್ತದೆ. ಈ ವ್ಲಾಗ್ ಒಂದೇ ದಿನದ್ದಲ್ಲ, ಒಂದು 2-3 ದಿನದ್ದು ಕೆಲವೊಂದು ವೀಡಿಯೋಸ್ ಎಲ್ಲ ತಗೊಂಡು ಒಂದು ವ್ಲಾಗನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಾದಾಮಿಯಿಂದ ಬಂದ ನಂತರ ನಾನಂತೂ ಫುಲ್ ಬ್ಯುಸಿಯಾಗಿಬಿಟ್ಟೆ ಮನೆ ಕಡೆ. ಹಾಗೆ ಮನೆಯವರೆಲ್ಲ ಬೆಟ್ಟಕ್ಕೆ ಹೋಗ್ತಾಯಿದ್ರು ತರ್ಕಾರಿ ಮಾಡಲಿಕ್ಕೆ. ಮನೆ ಕಡೆಯಲ್ಲಿ ನಂದು ಕೆಲಸ ಇರ್ತಿತ್ತು, ಹಾಗಾಗಿ ಅಡುಗೆ ಮಾಡೋದು, ಇನ್ನು ತೋಟದ ಕಡೆ ಹೋಗೋದು, ಇನ್ನು ಸಿಂಗರಿಗೆಲ್ಲ ಅವ್ರ ಕೆಲಸ ಮಾಡೋದು. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಇದೆ, ಹಾಗಾಗಿ ವ್ಲಾಗ್ ಕಡೆ ಎಲ್ಲ ಅಷ್ಟೊಂದು ಗಮನ ಕೊಡಲಿಕ್ಕೆ ಆಗಲಿಲ್ಲ. ಇನ್ನು ಹಾಗಲಕಾಯಿಯನ್ನು ಚೆನ್ನಾಗಿ ನೀರಲ್ಲಿ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮಸಾಲ ಮಾಡಿದ್ದೀನಿ, ಚಟ್ನಿ ಪುಡಿ ರೀತಿ. ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಿಹಿ, ಅರಿಶಿನ ಹಿಟ್ಟು, ಈರುಳ್ಳಿ, ಟೊಮೆಟೊ ಈ ಥರದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇನ್ನೊಂದು ಕಡೆಗೆ ಬಂಗುಡೆ ತಂದಿದ್ದರು, ಸೊ ಬಂಗುಡೆ ಫ್ರೈ ಕೂಡ ಮಾಡ್ತಾಯಿದ್ದೀನಿ. ಹೀಗೆ ಇವತ್ತಿನ ದಿನದ ಅಡುಗೆ ಎಲ್ಲ ಆಗ್ತಾಯಿತ್ತು. ಇವಾಗ ನಂದು ಚಿಕನ್ ಚಿಲ್ಲಿ ಆಗ್ತಾ ಉಂಟು ಮಧ್ಯಾಹ್ನದ ಊಟಕ್ಕೆ. ಅದಕ್ಕಾಗಿ ಒಂದು 3 ಈರುಳ್ಳಿ, 2 ಟೊಮೆಟೊ, 1-2 ಹಸಿಮೆಣಸನ್ನು ಹಾಕಿ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಬೇಯಬೇಕು ಈರುಳ್ಳಿ, ಟೊಮೆಟೊ ಎಲ್ಲ ನೋಡಿ. ಇದೊಂದು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಶುಂಠಿ
ಬೆಳ್ಳುಳ್ಳಿ ಮತ್ತು 3 ಜಾತಿಯ ಸೊಪ್ಪು, ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಇದಿಷ್ಟನ್ನು ಒಂದು ಪೇಸ್ಟ್ ಮಾಡ್ಕೊಳ್ಳೋದು. ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಚಿಕನ್ ಹಾಕಿ ಅದಕ್ಕೆ ಅರಿಶಿನ ಹಿಟ್ಟು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಅದಕ್ಕೇ ನಾನು ಮಾಡ್ಕೊಂಡಿರುವಂಥ ಗ್ರೀನ್ ಪೇಸ್ಟ್ ಕೂಡ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೂ ಮೊದಲು ನಾವು ಮ್ಯಾರಿನೇಟ್ ಕೂಡ ಮಾಡಿ ಇಟ್ಕೊಂಡು ಬೇಯಿಸ್ಕೊಳ್ಬೋದು. ನಾನು ಡೈರೆಕ್ಟಾಗಿಯೇ ಟೈಮ್ ಇಲ್ಲ ಅಂತೇಳಿ ಈ ರೀತಿ ಮಾಡ್ತಾಯಿದ್ದೀನಿ. ಇದು ನೆಕ್ಸ್ಟ್ ಡೇದ ಬ್ಲಾಗ್ ಆಗಿರ್ತದೆ. ಹೀಗೇ ಒಂದು 2-3 ದಿನದ ವಿಡಿಯೋ ಕ್ಲಿಪ್ಗಳುಂಟು ಇವತ್ತಿನ ವಿಡಿಯೋದಲ್ಲಿ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹಾಗೆಯೇ ಬೇಯಿಸ್ಕೊಳ್ತಾ ಹೋಗಬೇಕು. ಆಮೇಲೆ ನಾನು ಗ್ರೀನ್ ಏನೊಂದು ಪೇಸ್ಟನ್ನು ಮಾಡ್ಕೊಂಡಿದ್ದೆ ನೋಡಿ, ಅದಕ್ಕೆ ಯಾವ್ಯಾವ ವಸ್ತುಗಳನ್ನೆಲ್ಲ ಹಾಕಿದ್ದೀನಿ ಅನ್ನೋದೆಲ್ಲ ಇವತ್ತಿನ ವಿಡಿಯೋದಲ್ಲಿ ಉಂಟು. ಸೊ ಸಿಂಪಲ್ಲಾಗಿ ಮಾಡುವಂಥದ್ದು, ಬೇಗನೆ ಆಗುತ್ತೆ, ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಅಂದರೆ ಸ್ವಲ್ಪ ಎಲ್ಲ ಒಂದೇ ರೀತಿಯ ಅಡುಗೆ ತಿಂದು ಬೇಜಾರಾಗ್ತಾ ಬಂದಾಗೇ ಈ ರೀತಿ ಸ್ವಲ್ಪ ಚೇಂಜ್ ಮಾಡ್ತಾ ಹೋಗೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅಂತ ಅನ್ನಿಸ್ತದೆ. ಆಮೇಲೆ ಪೇಸ್ಟೆಲ್ಲನೂ ಹಾಕಿ ಚೆನ್ನಾಗಿ ನಾನು ಬೇಯಿಸ್ಕೊಳ್ಳೋದಕ್ಕೆ ಇಟ್ಟಿದ್ದೆ. ಅದರ ಮೇಲೆ ಅದೇ ಮಿಕ್ಸಿ ಜಾರಲ್ಲೇ ಸ್ವಲ್ಪ ಎಂಥದ್ದು ಹೇಳಿ ಕೊತ್ತಂಬರಿ ಮತ್ತು ಸ್ವಲ್ಪ ಸೋಂಪು ಮತ್ತು ಗರಂ ಮಸಾಲ ಈ ಥರದ್ದೆಲ್ಲ ಹಾಕಿ ಇನ್ನೊಂದು ಪೇಸ್ಟನ್ನು ಮಾಡಿ ಸೇರಿಸ್ತೀನಿ. ನಾವು ರೆಡಿಮೇಡ್ ಪ್ಯಾಕೆಟ್ಗಳಲ್ಲಿ ಸಿಗುವಂಥ ಪೌಡ್ರ್ ಕೂಡ ಹಾಕ್ಬೋದು, ಇಲ್ಲಾಂತಂದರೆ ಹೋಮ್ ಮೇಡಾಗಿ ಈ ರೀತಿಯ ಮಸಾಲೆಗಳನ್ನು ಕೂಡ ಮಾಡಿ ಹಾಕೋದ್ರಿಂದ ಟೇಸ್ಟು ಇನ್ನೊಂದು ರೀತಿಯೇ ಇರುತ್ತೆ. ಹೀಗೆಲ್ಲ ಮಾಡಿ ಮಾಡೋದು. ಸೊ ಸುಮ್ಮನೆ ನನ್ನದೇ ಐಡಿಯಲ್ಲಿ ಕೆಲವೊಂದಿನೆಲ್ಲ ಅಡುಗೆಗಳನ್ನ ಮಾಡೋದು ಚೆನ್ನಾಗಿ ಬರುತ್ತೆ, ಫೇಲ್ ಅಂತೆಲ್ಲ ಏನೂ ಆಗೋದಿಲ್ಲ. ಆಮೇಲೆ ಸ್ವಲ್ಪ ಚೆನ್ನಾಗಿ ನೀರನ್ನೆಲ್ಲ ಹಾಕಿ ಬೇಯಿಸ್ಕೊಳ್ಬೇಕು. ನನಗೆ ಸ್ವಲ್ಪ ಈರುಳ್ಳಿ ಈ ಥರದ್ದೆಲ್ಲ ಜಾಸ್ತಿ ಸಿಗಬೇಕು, ಆವಾಗ ತುಂಬ ಇಷ್ಟ ಆಗ್ತದೆ. ಖಾಲಿ ಸಾಂಬಾರು ಥರ ನೀರು ಥರ ಇರೋದಂದ್ರೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಗಟ್ಟಿಯಾಗಿರಬೇಕು. ಹಾಗೆಯೇ ಸ್ವಲ್ಪ ಮೊಸರು ಕೂಡ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ, ಏನಾದರೂ ಈಗ ಟೆಕ್ಸ್ಚರೆಲ್ಲ ಚೆನ್ನಾಗಿ ಬಂದಿರುತ್ತೆ. ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಪೌಡರ್, ಹೀಗೇ ಮೀಟ್ ಮಸಾಲ ಪೌಡರ್, ಹೀಗೇ ಏನಾದರೂ ಬೇರೆ ರೀತಿ ಟೇಸ್ಟ್ ಬೇಕು ಅಂತಂದರೆ ಆ ರೀತಿ ಪೌಡರ್ಗಳನ್ನೆಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ಸೊ ಬೇರೆ ಬೇರೆ ರೀತಿಯಾದಂಥ ರುಚಿಯಾದಂಥ ಅಡುಗೆಗಳನ್ನೆಲ್ಲ ನಾವು ಮಾಡ್ಕೊಳ್ತಾ ಇರ್ಬೋದು ನಮ್ಮದೇ ಸ್ಟೈಲಲ್ಲಿ.